ಬೇಕು ಪಕ್ಷ ಸಂಘಟನೆಗೆ ಸರಿ ಪಕ್ಷ ಸಂಘಟನೆ ಅಲ್ಲ ರೀ. ಪಕ್ಷದಲ್ಲಿ ಏನು ತಳ ಸಮುದಾಯಗಳಿದ್ದಾವೆ, ತಳ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಂದು. ಅಂದಾಕ್ಷಣಕ್ಕೆ ಬೇರೆ ಸಮುದಾಯಗಳನ್ನು ವಿರೋಧ ಮಾಡಬೇಕು, ದ್ವೇಷ ಮಾಡಬೇಕು ಅಂತಕ್ಕಂಥದ್ದಲ್ಲ. ಅವರ ಜೊತೆಯಲ್ಲಿ ಈ ಜನರಲ್ಲೂ ಕೂಡ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುವ ಅಗತ್ಯತೆ ಇದೆ ಅನ್ನೋದನ್ನು ನನ್ನ ಗಮನದಲ್ಲಿದೆ. ಆ ಒಂದು ಅಗತ್ಯತೆಯಂತೆ ಕೆಲಸ ಮಾಡಲಿಕ್ಕೆ ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನೀವು ನನಗೆ ಅಧ್ಯಕ್ಷರು ಮಾಡಲೇಬೇಕು ಅಂತ ಎಲ್ಲೂ ಒತ್ತಾಯ ಏನಿಲ್ಲ ನಂದು. ಅಂದರೆ ನಿಮ್ಮನ್ನು ಮಾಡಿದರೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ಉಪಯೋಗ ಆಗುತ್ತೆ ಸರ್? ಏನದು ಯಾಕೆ ಏನದು ನಾನು ಹೇಳಲಿಕ್ಕಾಗ್ತದಾ? ಜನ ಮಾತಾಡಬೇಕು ಅದ್ರ ಬಗ್ಗೆ. ಪ್ಲಾನ್ ಇರ್ತದೆ ನಂದು ಪ್ಲ್ಯಾನ್ ಅಂದರೆ ಮತ್ತೆ ನೋಡಿ, ಅಸೆಂಬ್ಲಿ ಪಾರ್ಲಿಮೆಂಟ್ ಬರ್ತಕ್ಕಂಥದ್ದು ಅದು ಒಂದು ಹಂತದ ಮುಖಂಡರಿಗೆ ಅಧಿಕಾರ ಕೊಡುವಂಥದ್ದು. ಈ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಕಾಂಗ್ರೆಸ್ಸಿನ ಆಧಾರ ಸ್ತಂಭ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡುವಂತಹ ಚುನಾವಣೆಗಳು. ಆ ಚುನಾವಣೆಗಳನ್ನು ನಾವು ಬಹಳ ತೀವ್ರವಾಗಿ ಪರಿಗಣನೆ ಮಾಡಿ ಅಧಿಕಾರವನ್ನು ಕಾರ್ಯಕರ್ತರಿಗೆ ಹಂಚಿದ್ರೆ ಪಕ್ಷ ಸಂಘಟನೆ ಆಗ್ತದೆ. ಮುಂದಿನ ಚುನಾವಣೆಗಳು ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಕಾರ್ಯಕರ್ತರು ಹೆಚ್ಚು ಉತ್ಸಾಹದಿಂದ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಅಧಿಕಾರವನ್ನು ಕೊಡಿಸುವಂತಕ್ಕಂಥ ಒಂದು ಮನಸ್ಥಿತಿ ಇಟ್ಟುಕೊಂಡು ನಾನು ಮಾತುಗಳನ್ನು ಹೇಳಿದ್ದೇನೆ. ನಾವು ಕೇಳುವಷ್ಟು ಬಡ ರಾಜ್ಯಕ್ಕೆ ಇದೆಯಾ ಬೇಕು ಪಕ್ಷ ಸಂಘಟನೆಗೆ ಸರಿ ಪಕ್ಷ ಸಂಘಟನೆ ಅಲ್ಲ ರೀ. ಪಕ್ಷದಲ್ಲಿ ಏನು ತಳ ಸಮುದಾಯಗಳಿದ್ದಾವೆ, ತಳ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಂದು. ಅಂದಾಕ್ಷಣಕ್ಕೆ ಬೇರೆ ಸಮುದಾಯಗಳನ್ನು ವಿರೋಧ ಮಾಡಬೇಕು, ದ್ವೇಷ ಮಾಡಬೇಕು ಅಂತಕ್ಕಂಥದ್ದಲ್ಲ. ಅವರ ಜೊತೆಯಲ್ಲಿ ಈ ಜನರಲ್ಲೂ ಕೂಡ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುವ ಅಗತ್ಯತೆ ಇದೆ ಅನ್ನೋದನ್ನು ನನ್ನ ಗಮನದಲ್ಲಿದೆ. ಆ ಒಂದು ಅಗತ್ಯತೆಯಂತೆ ಕೆಲಸ ಮಾಡಲಿಕ್ಕೆ ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನೀವು ನನಗೆ ಅಧ್ಯಕ್ಷರು ಮಾಡಲೇಬೇಕು ಅಂತ ಎಲ್ಲೂ ಒತ್ತಾಯ ಏನಿಲ್ಲ ನಂದು. ಅಂದರೆ ನಿಮ್ಮನ್ನು ಮಾಡಿದರೆ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ಉಪಯೋಗ ಆಗುತ್ತೆ ಸರ್? ಏನದು ಯಾಕೆ ಏನದು ನಾನು ಹೇಳಲಿಕ್ಕಾಗ್ತದಾ? ಜನ ಮಾತಾಡಬೇಕು ಅದ್ರ ಬಗ್ಗೆ. ಪ್ಲಾನ್ ಇರ್ತದೆ ನಂದು ಪ್ಲ್ಯಾನ್ ಅಂದರೆ ಮತ್ತೆ ನೋಡಿ, ಅಸೆಂಬ್ಲಿ ಪಾರ್ಲಿಮೆಂಟ್ ಬರ್ತಕ್ಕಂಥದ್ದು ಅದು ಒಂದು ಹಂತದ ಮುಖಂಡರಿಗೆ ಅಧಿಕಾರ ಕೊಡುವಂಥದ್ದು. ಈ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಕಾಂಗ್ರೆಸ್ಸಿನ ಆಧಾರ ಸ್ತಂಭ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡುವಂತಹ ಚುನಾವಣೆಗಳು. ಆ ಚುನಾವಣೆಗಳನ್ನು ನಾವು ಬಹಳ ತೀವ್ರವಾಗಿ ಪರಿಗಣನೆ ಮಾಡಿ ಅಧಿಕಾರವನ್ನು ಕಾರ್ಯಕರ್ತರಿಗೆ ಹಂಚಿದ್ರೆ ಪಕ್ಷ ಸಂಘಟನೆ ಆಗ್ತದೆ. ಮುಂದಿನ ಚುನಾವಣೆಗಳು ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಕಾರ್ಯಕರ್ತರು ಹೆಚ್ಚು ಉತ್ಸಾಹದಿಂದ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಅಧಿಕಾರವನ್ನು ಕೊಡಿಸುವಂತಕ್ಕಂಥ ಒಂದು ಮನಸ್ಥಿತಿ ಇಟ್ಟುಕೊಂಡು ನಾನು ಮಾತುಗಳನ್ನು ಹೇಳಿದ್ದೇನೆ. ನಾವು ಕೇಳುವಷ್ಟು ಬಡ ರಾಜ್ಯಕ್ಕೆ ಇದೆಯಾ